ಅಶೋಕ್ ಅವರು ಗೋಸ್ ಆಗ್ತಾ ಇದ್ದಾರೆ. ಇವತ್ತು ಬೀಫನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಯಾರು? ಮೋಸ್ಟ್ ಪ್ರಾಪರ್ಲಿ ಬಿ ಜೆ ಪಿಯ ಹಿಂದೆ ಇರುವವರ ಬಿ ಜೆ ಪಿ ಎಂ ಪಿಗಳೇ ಮೋಸ್ಟ್ ಬೀಫನ್ನ ಇದು ಎಕ್ಸ್ಪೋರ್ಟ್ ಮಾಡ್ತಿರೋದು. ಅವ್ರನ್ನ ಕೇಳೋಕ್ಕಾಗೋದಿಲ್ವ? ಗೋವನ್ನು ಕೆಲವರು ಪೂಜೆ ಮಾಡಿದ್ರೆ ಕೆಲವರು ಪೂಜೆ ಮಾಡೋದಿಲ್ಲ. ಈಗ ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಕೋಣ ಹಸುಗಳನ್ನ ತಿಂತಾಯಿದ್ರು. ಇವರು ಬಿ ಜೆ ಪಿ ಅಜೆಂಡಾ ಇಟ್ಕೊಂಡು ಹೋದರೆ ಮಾಡೋಕ್ಕಾಗೋದಿಲ್ಲ. ಗೋಮಾಂಸ ಅವ್ರೇನು ಪೂಜೆ ಮಾಡ್ತಾರೆ? ಸಾಕ್ತಾರೆ ಅವರು. ಬರೀ ಪೂಜೆಗೆ ಅಷ್ಟೇ ಸೀಮಿತ ಆಗಿದ್ದಾರೆ ಹೊರತು ಒಂದೇ ಒಂದು ಹಸು ಸಾಕಿದ್ದಾರೆ ಅಶೋಕ್ ಅವರು ಮನೆಯಲ್ಲಿ? ಕೇಳಬೇಕು, ಪ್ರಶ್ನೆ ಮಾಡಬೇಕು ಅದನ್ನು. ಇದ್ರ ಜೊತೆಗೆ ಮತ್ತೊಂದು ಸುದ್ದಿ ವಿಚಾರ ಚರ್ಚೆಯಲ್ಲಿರೋದೇನಂತಂದು ಹೇಳಿದರೆ, ಇತ್ತೀಚೆಗಷ್ಟೇ ಡಿ ವಿ ಸದಾನಂದ ಗೌಡವರು ಮಾಜಿ ಸಿ ಎಂ ಆದಂಥವರು, ಅವರು ಕೂಡ ಹಿಂದೂ ಧರ್ಮದ ಆಚರಣೆಯನ್ನು ಒಪ್ಪದವರಿಂದ ಹಿಂದೂ ಧಾರ್ಮಿಕ ಹಬ್ಬವನ್ನು ಆಚರಿಸುವುದು ಸರಿಯಲ್ಲ, ಅದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡುವಂಥದ್ದು ಅನ್ನುವ ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅವರ ಬಗ್ಗೆ ಅಥವಾ ಆ ಒಂದು ಸ್ಟೇಟ್ಮೆಂಟ್ಗೆ ಒಪಿನಿಯನ್ ಹೇಳೋದಾದರೆ ಏನಾಗಿದೆ, ಕೆಲವರು ಹಿಂದೂ ಭಾವನೆಯಲ್ಲಿ ಧಕ್ಕೆ ತಂದಿದ್ದಾರೆ, ಮಾತಾಡಿದ್ದಾರೆ. ಆದರೆ ಹಿಂದೂ ಮುಸ್ಲಿಮ್ಸ್ನವ್ರ ಬಗ್ಗೆನೂ ಧಕ್ಕೆ ಬಂತ ಮಾತುಗಳು ಬಂದಾಗಲೂ ಖಂಡಿಸಿದ್ದೀವಿ. ಆದರೆ ಏನಾಗುತ್ತೆ, ಇಲ್ಲಿ ನಾವು ಜಾತ್ಯತೀತ ಬಂದಾಗ ಪರ ವಿರೋಧ ಇದ್ದೇ ಚರ್ಚೆ ಮಾಡಲಿ, ಕೂತ್ಕೊಂಡು ಚರ್ಚೆ ಮಾಡಲಿ. ಅದು ಬಿಟ್ಟು ಮಾಧ್ಯಮಗಳು ಬಾಯಿಗೆ ಬಂದಾಗ ಸ್ಟೇಟ್ಮೆಂಟ್ ಕೊಡೋದಲ್ಲ. ಅವ್ರು ತಪ್ಪು ಮಾಡಿದರೆ ಅವ್ರು ಕ್ಷಮೆ ಕೇಳಬೇಕಾಗ್ತದೆ. ಭಾವನೆಗೆ ಧಕ್ಕೆ ತರಬಾರ್ದು. ಯಾವುದೇ ಧರ್ಮದ ಭಾವನೆಗಳಿಗೆ ಬೇರೆ ಯಾರು ಧಕ್ಕೆ ತರಬಾರ್ದು. ಅವ್ರದ್ದೇ ಆದಂಥ ಸಂಪ್ರದಾಯಗಳಿರ್ತದೆ, ಪಾಲಿಸಿ ಇರ್ತವೆ, ಅವ್ರದ್ದೇ ಆದಂತಹ ಕಟ್ಟುಪಾಡುಗಳಿರ್ತವೆ. ಅವನ್ನ ನಾವು ಸ್ವಾಗತಿಸಬೇಕು ಹೊರತು ಅದರ ವಿರುದ್ಧವಾಗಿ ನಾವು ಮಾತಾಡಬಾರ್ದು, ಯಾರೇ ಆಗಲಿ. ಜೊತೆಗೆ ಕೇಂದ್ರ ಸಚಿವೆಯಾದಂತಹ ಶೋಭಾ ಕರಂದ್ಲಾಜೆ ಅವರು ಕೂಡ ಹಿಂದೂಗಳ ಭಾವನೆಗೆ ಧಕ್ಕೆಯಾಗುವಂಥ ನಿರ್ಧಾರವನ್ನು ಇದನ್ನು ನಾವು ಖಂಡಿಸ್ತೇವೆ ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆ ಹೇಳೋದಾದರೆ, ಇವರು ಯಾವಾಗಲೂ ಮುಸ್ಲಿಮರನ್ನ ಖಂಡಿಸ್ತಾನೆ ಇರ್ತಾರೆ, ದಲಿತರನ್ನು ಖಂಡಿಸ್ತಾನೆ ಇರ್ತಾರೆ. ಆದರೆ ಅವ್ರು ಓಟ್ ಬೇಕಾದಾಗ ಸಾಫ್ಟ್ ಆಗ್ತಾರೆ. ಅವರು ಸ್ಟೇಟ್ಮೆಂಟ್ ನೋಡಿದ್ರೆ ಒಂದು ಸಚಿವೆಯಾಗಿ ಒಂದು ಹೆಣ್ಣುಮಗಳು ಬುಕ್ಕರ್ ಪ್ರಶಸ್ತಿ ತಂದು ಕೊಟ್ಟಿದ್ದಾರಲ್ಲ, ಹೆಮ್ಮೆ ಪಡಬೇಕು. ಒಂದು ಹೆಣ್ಮಗಳಿಗೆ ಸ್ಥಾನ ಕೊಟ್ಟಿದ್ದಾರಲ್ಲ, ಆ ಹೆಣ್ಣುಮಗಳಿಗೆ ಸ್ಥಾನ ತಂದಿದ್ದಾರಲ್ಲ, ಅವ್ರ ಜೊತೆಗೆ ದೀಪಾ ಇನ್ನೊಬ್ಬರು ಮೇಡಮ್ ಇದ್ದಾರಲ್ಲ, ಅವ್ರನ್ನ ಕರೆಸಬೇಕು. ಯದುವೀರವ್ರು ಹೇಳಿದ್ದಾರೆ, ಅವ್ರನ್ನ ಕರೀರಿ ಅಂತ ಹೇಳಿದ್ದಾರೆ. ರಾಜಮನೆತನ ಅಕ್ಸೆಪ್ಟ್ ಮಾಡ್ಕೊಂಡಿರಬೇಕಾದ್ರೆ ಇವ್ರು ಬಿ ಜೆ ಪಿ ಯಾಕೆ ಇದನ್ನು ಪ್ರಪಗಂಡ ಸೃಷ್ಟಿ ಮಾಡಿ, ಗೊಂದಲ ಸೃಷ್ಟಿ ಮಾಡಿ ಜನಗಳ ಮಧ್ಯೆ ಬಿರುಕು ತರ್ತಾ ಇದ್ದಾರೆ ಗೊತ್ತಿಲ್ಲ. ಇದು ತರಬಾರ್ದು. ಇದನ್ನು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.